ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2018ರಲ್ಲಿ ತೆರೆಕಂಡ ಬರ್ಡ್ ಬಾಕ್ಸ್ ಎಂಬ ಹಾರರ್ ಕಮ್ ಥ್ರಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ವಾಕಿ ಟಾಕಿಯಲ್ಲಿ ಬರುತ್ತಿರುವ ಧ್ವನಿಯನ್ನು ಕೇಳ್ತೀವಿ. ಅದರಲ್ಲಿ ಅವರು ಹೀಗೆ ಹೇಳ್ತಾರೆ, ಯಾರಾದರೂ ಬದುಕಿದ್ದರೆ ನಮ್ಮ ಬ್ಲೈಂಡ್ ಸ್ಕೂಲ್ ಜಾಗಕ್ಕೆ ಬನ್ನಿ. ಬಂದರೆ ನಿಮಗೆ ಇರಲು ಜಾಗವಿದೆ, ತಿನ್ನಲು ಆಹಾರವಿದೆ. ಬರಬೇಕೆಂದರೆ ನೀವು 2 ದಿನ ನದಿಯಲ್ಲಿ ಜರ್ನಿ ಮಾಡಬೇಕು. ನಿಮ್ಮ ಬಳಿ ಮಕ್ಕಳಿದ್ದರೆ ತುಂಬ ಕಷ್ಟವಾಗಬಹುದು, ಏಕೆಂದರೆ ಹರಿಯುವ ನದಿಯ ಒಂದು ಜಾಗದಲ್ಲಿ ತುಂಬ ರಭಸವಾಗಿ ಪ್ರವಾಹದಂತೆ ಹರಿಯುವ ಜಾಗವಿದೆ. ಅಲ್ಲಿಂದ ನೀವು ಬಂದರೆ ನಿಮಗೆ ನಾವು ಆಶ್ರಯ ಕೊಡುತ್ತೇವೆ ಎಂದು ಹೇಳ್ತಾರೆ. ಹೀಗೆ ಹೇಳಿದ ಕೂಡಲೇ ನಾವು ಮ್ಯಾಲರಿ ಎಂಬ ಮಹಿಳೆಯನ್ನು ನೋಡ್ತೀವಿ. ಆಕೆ ತನ್ನ ಮಕ್ಕಳಿಗೆ ತುಂಬ ಸ್ಟ್ರಿಕ್ಟ್ ಆಗಿ ಕೆಲ ಮಾತುಗಳನ್ನು ಹೀಗೆ ಹೇಳ್ತಾಳೆ. ನಾವು ನದಿಯಲ್ಲಿ ಟ್ರಿಪ್ಗೆಂದು ಹೋಗುತ್ತಿದ್ದೇವೆ. ಸುಮಾರು 2 ದಿನಗಳ ಜರ್ನಿ ಅದು. ನಾನು ಹೇಳುವುದನ್ನು ಸರಿಯಾಗಿ ಕೇಳಿ. ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಟ್ಟುವ ಬಟ್ಟೆಯನ್ನು ತೆಗೆಯಬಾರದು. ನಿಮಗೆ ಏನೇ ಹರ್ಟ್ ಆದರೂ, ಯಾರ ಧ್ವನಿ ಕೇಳಿದರೂ ನೀವು ನನ್ನ ಜೊತೆ ಮಾತ್ರ ಮಾತನಾಡಬೇಕು. ನದಿಯಲ್ಲಿ ಹೋಗುವಾಗ ಮಾತನಾಡುವ ಹಾಗಿಲ್ಲ. ನಿಮಗೇನೆ ಮಾತನಾಡಬೇಕೆನಿಸಿದರೆ ಮತ್ತೊಂದು ಬಾರಿ ಹೇಳುತ್ತಿದ್ದೇನೆ, ನನ್ನ ಜೊತೆ ಮಾತ್ರ ಮಾತನಾಡಬೇಕು. ಯಾವ ಧ್ವನಿಗೂ ಉತ್ತರ ಕೊಡಬಾರದು. ಕಣ್ಣಿಗೆ ಕಟ್ಟುವ ಬಟ್ಟೆಯನ್ನು ತೆರೆಯಲೇಬಾರದು. ನಮ್ಮ ಬಳಿ ಚಳಿಯಾದರೆ ಬ್ಲಾಂಕೆಟ್ ಇದೆ, ಹಸಿವಾದರೆ ಊಟವಿದೆ. ನಿಮ್ಮ ಅಗತ್ಯವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನೀವೇನಾದರೂ ಕಣ್ಣಿಗೆ ಹಾಕಿರುವ ಬಟ್ಟೆ ತೆಗೆದರೆ ನಿಮ್ಮ ಸಾವು ಅದೇ ಕ್ಷಣವೇ ಆಗಿಬಿಡುತ್ತದೆ. ನಾನು ಹೇಳಿದ್ದು ನಿಮಗೆ ಅರ್ಥವಾಯಿತಾ ಎಂದು ಗಟ್ಟಿಯಾಗಿ ಕೇಳ್ತಾಳೆ. ಆಗ ಆ ಚಿಕ್ಕ ಮಕ್ಕಳು ಆಯಿತು ಎಂದಾಗ ಮ್ಯಾಲರಿ ಅಗತ್ಯ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೇಜ್ನಲ್ಲಿದ್ದ ಬರ್ಡನ್ನು ಬಾಕ್ಸ್ಗೆ ಹಾಕಿಕೊಳ್ತಾಳೆ. ನಂತರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಕ್ಕಳಿಗೂ ಕಟ್ಟಿ ಮನೆಯಿಂದ ಹೊರಬರ್ತಾರೆ. ನಂತರ ಒಂದು ದಾರದ ಸಹಾಯದಿಂದ ಬೋಟ್ ಇರುವ ಕಡೆ ಹೋಗಿ ನದಿಯ ಕುರುಡು ಜರ್ನಿಯನ್ನು ಶುರು ಮಾಡ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 5 ವರ್ಷಗಳ ಹಿಂದೆ. ಆಗ ನಾವು ಪ್ರೆಗ್ನೆಂಟ್ ಆಗಿರುವ ಮ್ಯಾಲರಿಯನ್ನು ನೋಡ್ತೀವಿ. ಸ್ನೇಹಿತರೆ, ಮ್ಯಾಲರಿಗೆ ಗಂಡ ಇರುವುದಿಲ್ಲ ಹಾಗೂ ಇವಳೊಬ್ಬಳು ಆರ್ಟಿಸ್ಟ್ ಆಗಿರ್ತಾಳೆ. ಆಗ ಮನೆಗೆ ಬಂದ ಮ್ಯಾಲರಿಯ ಅಕ್ಕ ಜೆಸಿಕಾ ಅವಳನ್ನು ಚೆಕಪ್ ಎಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಮುಂದಾಗ್ತಾಳೆ. ಹೋಗುವುದಕ್ಕಿಂತ ಮುಂಚೆ ಅವರು ನ್ಯೂಸ್ನಲ್ಲಿ ಬರುತ್ತಿರುವ ವಿಷಯವನ್ನು ಕೇಳ್ತಾರೆ. ಅದೇನೆಂದರೆ, ರಷ್ಯಾದಲ್ಲಿರುವ ಜನರು ಸುಮ್ಮನೆ ಸೂಸೈಡ್ ಮಾಡಿಕೊಂಡು ಸಾಯುತ್ತಿದ್ದಾರೆ. ಇವರ ಸಾವಿನ ಕಾರಣ ತಿಳಿದು ಬಂದಿಲ್ಲ. ಈಗ ಆತ್ಮಹತ್ಯೆಯ ಸಾವಿನ ಸಂಖ್ಯೆ 10,000 ಗಡಿ ದಾಟಿದೆ ಎಂದು ಹೇಳ್ತಾರೆ. ಇದನ್ನು ಕೇಳಿದ ಮ್ಯಾಲರಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಟಿವಿಯನ್ನು ಆಫ್ ಮಾಡ್ತಾಳೆ. ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಹೋದ ಮ್ಯಾಲರಿಗೆ ಚೆಕಪ್ ಮಾಡಿದ ಡಾಕ್ಟರ್ ಕೆಲ ಸಲಹೆ ಕೊಟ್ಟು ಕಳಿಸುತ್ತಾರೆ. ಆಗ ಮ್ಯಾಲರಿ ವಾಶ್ರೂಮ್ಗೆ ಹೋಗಿ ಬರುವಾಗ ಒಂದು ಹುಡುಗಿ ಗ್ಲಾಸ್ಗೆ ತನ್ನ ತಲೆಯನ್ನು ರಕ್ತ ಬರುವಂತೆ ಹೊಡೆದುಕೊಳ್ಳುತ್ತಿರುವುದನ್ನು ನೋಡುತ್ತಾಳೆ. ನೋಡಿ ತುಂಬಾ ಗಾಬರಿಯಾದ ಮ್ಯಾಲರಿ ಕಾರ್ನ ಬಳಿ ಓಡಿ ಹೋಗಿ ಬೇಗ ಡ್ರೈವ್ ಮಾಡು ಎಂದು ತನ್ನ ಅಕ್ಕನಿಗೆ ಹೇಳಿ, ರಷ್ಯಾದಲ್ಲಿ ಜನರು ಸಾಯುತ್ತಿದ್ದ ಹಾಗೆ ಈಗ ಇಲ್ಲಿಯೂ ನಡೆಯುತ್ತಿದೆ ಎಂದು ಭಯದಿಂದ ಹೇಳ್ತಾಳೆ. ಹೀಗೆ ಅವರು ಹೋಗುವಾಗ ರೋಡ್ನಲ್ಲಿ ಹೋಗುತ್ತಿರುವ ಕಾರ್ಗಳೆಲ್ಲ ಆಕ್ಸಿಡೆಂಟ್ ಆಗುತ್ತಿರುವುದನ್ನು ನೋಡಿದ ಅವರು ಇಲ್ಲಿ ಏನಾಗುತ್ತಿದೆ ಎಂದು ತುಂಬಾ ಗಾಬರಿಯಾಗ್ತಾರೆ. ಆಗ ಡ್ರೈವ್ ಮಾಡುತ್ತಿದ್ದ ಮ್ಯಾಲರಿಯ ಅಕ್ಕ ಏನು ವಿಚಿತ್ರವಾಗಿರುವುದನ್ನು ಕಂಡು ಹೆದರಿಕೊಳ್ಳಬೇಕಾದರೆ ಅವಳ ಕಣ್ಣಿನ ಬಣ್ಣ ಬದಲಾಗುತ್ತಿರುವುದು ನಮಗೆ ಕಾಣುತ್ತದೆ. ಹಾಗೆಯೇ ಅವಳು ತಾನು ಡ್ರೈವ್ ಮಾಡುತ್ತಿದ್ದ ಕಾರನ್ನು ಆಕ್ಸಿಡೆಂಟ್ ಮಾಡ್ತಾಳೆ. ಹೀಗೆ ಉರುಳಿ ಬಿದ್ದಿದ್ದ ಕಾರ್ನಿಂದ ಅವರಿಬ್ಬರು ಹೊರಬಂದಾಗ ಯಾವುದೋ ಸಮಸ್ಯೆಗೆ ಒಳಗಾದ ಜೆಸಿಕಾ ಮ್ಯಾಲರಿಯ ಮುಂದೆಯೇ ಟ್ರಕ್ನಿಂದ ಸಾವನ್ನಪ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಕಣ್ಣ ಮುಂದೆಯೇ ಸಾವಿರಾರು ಜನ ಸೂಸೈಡ್ ಮಾಡಿಕೊಂಡು ಸಾಯುತ್ತಾರೆ. ತನ್ನ ಅಕ್ಕನ ಸಾವಿನ ಶಾಕ್ನಲ್ಲಿದ್ದ ಮ್ಯಾಲರಿಯ ಬಳಿ ಲೀಡಿಯಾ ಎಂಬ ಮಹಿಳೆ ಬಂದು ಹೆಲ್ಪ್ ಮಾಡಲು ನೋಡ್ತಾಳೆ. ಆದರೆ ಅವಳಿಗೂ ಏನೋ ಕಂಡ ಕೂಡಲೇ ಅವಳು ಸಹ ಆ ತೊಂದರೆಗೆ ಒಳಗಾಗಿ ಬೆಂಕಿ ಉರಿಯುತ್ತಿರುವ ಕಾರಿನ ಒಳಗೆ ಕೂತು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದನ್ನು ಒಂದು ಮನೆಯಲ್ಲಿರುವ ಅವಳ ಗಂಡ ನೋಡಿ ತುಂಬಾ ನೊಂದುಕೊಳ್ತಾನೆ. ಹೀಗೆ ಮ್ಯಾಲರಿಯ ಬಳಿ ಟಾಮ್ ಎಂಬ ವ್ಯಕ್ತಿ ಬಂದು ಸುತ್ತ ಎಲ್ಲಿಯೂ ನೋಡಬೇಡಿ ಎಂದು ಹೇಳಿ ಅವಳನ್ನು ಆ ವ್ಯಕ್ತಿ ಇದ್ದ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಹೋಗಿ ಸಹಾಯಕ್ಕಾಗಿ ಆ ಮನೆಯ ಬಾಗಿಲನ್ನು ಕುಟ್ಟುತ್ತಾನೆ. ಆಗ ಆ ಮನೆಯ ಓನರ್ ಬೇಗ ಒಳಗೆ ಬನ್ನಿ ಎಂದು ಅವರನ್ನು ಬರಮಾಡಿಕೊಳ್ತಾನೆ. ಹೀಗೆ ಹಲವಾರು ಜನ ಆ ಮನೆಯಲ್ಲಿ ಸೇಫ್ ಆಗಿ ಲಾಕ್ ಆಗ್ತಾರೆ.
ಆಗ ಅವರೆಲ್ಲ ಜನರು ಏನನ್ನು ನೋಡಿ ಸೂಸೈಡ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಾತನಾಡಿಕೊಂಡು ವಿಂಡೋ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಆಗ ಅವರಲ್ಲಿದ್ದ ಚಾರ್ಲಿ ಎಂಬ ವ್ಯಕ್ತಿ ಅವರಿಗೆ ಹೀಗೆ ಹೇಳ್ತಾನೆ, ಮನುಷ್ಯ ತನ್ನ ಪಾಪಗಳನ್ನು ಮಿತಿಮೀರಿ ಮಾಡಿದಾಗ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ಡೀಮನ್ಗಳ ಬಗ್ಗೆ ಮಾತನಾಡ್ತಾನೆ. ಆದರೆ ಅವರು ಇವನ ಅತಿಯಾದ ಮಾತನ್ನು ನಂಬುವುದಿಲ್ಲ. ಇತ್ತ ಟಾಮ್ ಮ್ಯಾಲರಿಯನ್ನು ಅತಿಯಾಗಿ ಕೇರ್ ಮಾಡುತ್ತಿರುವುದು ನಮಗೆ ಕಾಣುತ್ತದೆ. ಆಗ ಮ್ಯಾಲರಿ ಅವನಿಗೆ ತನ್ನ ಅಕ್ಕನಿಗೆ ಆದ ಘಟನೆಯನ್ನು ಹೇಳಿ ಅಳುತ್ತಾಳೆ. ಹೀಗೆ ಮ್ಯಾಲರಿ ಮಲಗಿರಬೇಕಾದ್ರೆ ಕಿಟಕಿಯಲ್ಲಿ ದೊಡ್ಡದಾಗಿ ಓಡಾಡುತ್ತಿರುವ ಒಂದು ನೆರಳು ಕಾಣುತ್ತದೆ. ಇತ್ತ ಪ್ರೆಸೆಂಟ್ನಲ್ಲಿ ಮ್ಯಾಲರಿ ಮತ್ತು ಮಕ್ಕಳು 6 ಗಂಟೆಗಳ ಕಾಲ ನೀರಿನಲ್ಲಿ ಹೋಗುತ್ತಿರುತ್ತಾರೆ. ಹೋಗುವಾಗ ಮ್ಯಾಲರಿ ಪೂರ್ತಿಯಾಗಿ ಬ್ಲಾಂಕೆಟ್ನಿಂದ ಕವರ್ ಮಾಡಿಕೊಂಡು ವಾಕಿ ಟಾಕಿಯಲ್ಲಿ ಮಾತನಾಡಲು ಪ್ರಯತ್ನ ಪಡುತ್ತಿರುತ್ತಾಳೆ. ಇತ್ತ ಪಾಸ್ಟ್ನಲ್ಲಿ ಮನೆಯಲ್ಲಿದ್ದ ಎಲ್ಲರಿಗೂ ಬಾಗಿಲ ಶಬ್ದ ಕೇಳುತ್ತದೆ. ಆಗ ಎಲ್ಲರೂ ಎಲ್ಲ ತರಹದ ತಯಾರಿ ಮಾಡಿಕೊಂಡು ಬಾಗಿಲನ್ನು ಓಪನ್ ಮಾಡ್ತಾರೆ. ಆಗ ಅಲ್ಲಿಗೆ ಒಲಿಂಪಿಯಾ ಎಂಬ ಪ್ರೆಗ್ನೆಂಟ್ ಮಹಿಳೆ ಬರ್ತಾಳೆ. ಬಂದ ಅವಳ ಕಣ್ಣನ್ನು ಚೆಕ್ ಮಾಡಿ ಮನೆಯ ಒಳಗೆ ಬರ ಮಾಡಿಕೊಳ್ತಾರೆ. ಆಗ ಮನೆಯ ಓನರ್ಗೆ ಒಂದು ಉಪಾಯ ಬಂದು ಅವರಿಗೆ ಹೀಗೆ ಹೇಳ್ತಾನೆ, ನಮ್ಮ ಮನೆಯ ಸುತ್ತವೆಲ್ಲ CC ಕ್ಯಾಮೆರಾಗಳಿವೆ. ನಾವು ಅವುಗಳ ಫೋಟೇಜ್ ಅನ್ನು ನೋಡಿದರೆ ಈ ಕೆಲಸ ಮಾಡುತ್ತಿರುವುದು ಯಾರೆಂದು ತಿಳಿಯುತ್ತದೆ ಎಂದು ಅವರಿಗೆ ಹೇಳಿ ಮಾನಿಟರ್ನ ಬಳಿ ಹೋಗ್ತಾನೆ. ಆಗ ಅವನಿಗೆ, ನೀವು ಮಾಡುತ್ತಿರುವುದು ತಪ್ಪು. ಮಾನಿಟರ್ನ ಡಿಸ್ಪ್ಲೇಯಿಂದಲೂ ನೀವು ಸಮಸ್ಯೆಗೆ ಒಳಗಾಗಬಹುದು, ಬೇಡ ಎಂದು ಎಲ್ಲರೂ ಹೇಳ್ತಾರೆ. ಆದರೂ ಕೇಳದ ಅವನು, ನನಗೇನು ಆಗುವುದಿಲ್ಲ, ನನ್ನ ಕೈ ಮತ್ತು ಕಾಲನ್ನು ಕಟ್ಟಿ ಹಾಕಿ ನಾನೇನಾದರೂ ತೊಂದರೆಗೆ ಒಳಗಾದರೆ ಸೂಸೈಡ್ ಮಾಡಿಕೊಳ್ಳಲು ಆಗುವುದಿಲ್ಲವೆಂದು ಅವರ ಕೈನಿಂದಲೇ ಚೇರ್ಗೆ ಲಾಕ್ ಆಗ್ತಾನೆ. ಹಾಗೂ ಇಲ್ಲಿ ಯಾರು ಇರಬೇಡಿ ಎಂದು ಹೇಳಿ ಅವರನ್ನು ರೂಮ್ನಿಂದ ಹೊರಕಳಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ CCTVಯಲ್ಲಿ ಗಾಳಿಯಂತಿರುವ ನೆರಳು ಕಾಣುತ್ತದೆ. ಅದನ್ನು ನೋಡುತ್ತಿದ್ದಂತೆ ಆತ ಆ ತೊಂದರೆಗೆ ಒಳಗಾಗ್ತಾನೆ ಹಾಗೂ ಅವನ ಕಣ್ಣಿನ ಬಣ್ಣ ಬದಲಾಗುತ್ತದೆ. ಆಗ ಅವನು ಆ ಚೇರ್ನ ಕೆಳಗೆ ಬೀಳ್ತಾನೆ. ಹೇಗೆ ಬಿದ್ದ ಕಾರಣ ಅವನ ತಲೆಗೆ ಏಟಾಗಿ ಸ್ಥಳದಲ್ಲಿಯೇ ಸತ್ತು ಹೋಗ್ತಾನೆ. ಈ ಶಬ್ದಕ್ಕೆ ಬಂದ ಅವರೆಲ್ಲ ಅವನ ಸಾವನ್ನು ನೋಡಿ ತುಂಬಾ ನೊಂದುಕೊಳ್ತಾರೆ ಹಾಗೂ ಕಣ್ಣು ಮುಚ್ಚಿಕೊಂಡೆ ಆ ಮಾನಿಟರ್ ಅನ್ನು ಹೊಡೆದಾಕ್ತಾರೆ. ಇತ್ತ ಪ್ರೆಸೆಂಟ್ನಲ್ಲಿ ಮ್ಯಾಲರಿ ಮತ್ತು ಮಕ್ಕಳು 14 ಗಂಟೆಗಳ ಕಾಲ ನದಿಯಲ್ಲಿ ಜರ್ನಿ ಮಾಡುತ್ತಿರುತ್ತಾರೆ. ಹೀಗೆ ಹೋಗುವಾಗ ಅವರಿಗೆ ಒಬ್ಬ ವ್ಯಕ್ತಿಯ ಧ್ವನಿ ಕೇಳುತ್ತದೆ. ಆತ, ನನ್ನ ಬಳಿ ಬನ್ನಿ, ನಿಮಗೆ ತಿನ್ನಲು ಊಟ ಕೊಡುತ್ತೇನೆ ಎಂದು ಹೇಳ್ತಾನೆ. ಆಗ ಇವನ ಧ್ವನಿಯನ್ನು ಕೇಳಿ ಹೆದರಿದ ಮ್ಯಾಲರಿ ಯಾವುದೇ ಕಾರಣಕ್ಕೂ ಕಣ್ಣಿನ ಬಟ್ಟೆಯನ್ನು ತೆಗೆಯಬೇಡಿ ಎಂದು ಮಕ್ಕಳಿಗೆ ಹೇಳುತ್ತಲೇ ಇರುತ್ತಾಳೆ ಹಾಗೂ ಗನ್ನನ್ನು ರೆಡಿ ಮಾಡಿ ಇಟ್ಟುಕೊಂಡು 1-2 ಬಾರಿ ಆ ಧ್ವನಿಯ ಕಡೆ ಫೈರ್ ಮಾಡ್ತಾಳೆ. ಆಗ ಬಂದ ಆ ವ್ಯಕ್ತಿ ಅವಳನ್ನು ಹಿಡಿದು ಕಣ್ಣಿನ ಬಟ್ಟೆ ತೆಗೆ ನೋಡು, ಅವುಗಳು ಎಷ್ಟು ಸುಂದರವಾಗಿವೆ. ನೀನು ಮತ್ತು ಈ ಮಕ್ಕಳು ಅದನ್ನು ನೋಡಲೇಬೇಕು. ಅವುಗಳು ನಮ್ಮ ಲೋಕವನ್ನು ಶುದ್ಧಿ ಮಾಡಲು ಬಂದಿವೆ ಎಂದು ಅವರನ್ನು ಎಳೆದಾಡಲು ಮುಂದಾಗ್ತಾನೆ. ಆಗ ಮ್ಯಾಲರಿ ಕೈಗೆ ಸಿಕ್ಕಿದ ತನ್ನ ಕತ್ತಿಯನ್ನು ತೆಗೆದುಕೊಂಡು ಅವನಿಗೆ ಒಂದೇ ಸಮನೆ ಹೊಡೆದು ಕೊಂದು ಹಾಕ್ತಾಳೆ. ನಂತರ ತನ್ನ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಸ್ನೇಹಿತರೆ, ಈ ರೀತಿ ಜನರನ್ನು ಪೊಸೆಸ್ ಮಾಡುತ್ತಿರುವುದು ಏಲಿಯನ್, ಡೀಮನ್ ಅಥವಾ ಯಾವುದಾದರೂ ಪ್ರಾಣಿ ಇರಬಹುದಾ ಎಂದು ಯಾರಿಗೂ ತಿಳಿದಿಲ್ಲ. ಆದರೆ ಜನರು ಈ ರೀತಿಯಾಗುವುದಕ್ಕೆ ಕಾರಣ ಡೀಮನ್ ಇರಬಹುದೆಂದು ನನ್ನ ಅಭಿಪ್ರಾಯ. ಎಲ್ಲರನ್ನೂ ಸೂಸೈಡ್ ಮಾಡಿಕೊಳ್ಳಲು ಪ್ರೇರೇಪಿಸುತ್ತಿರುವ ಈ ಡೀಮನ್ ಈ ವ್ಯಕ್ತಿಯನ್ನೇಕೆ ಇನ್ನೂ ಬದುಕಿಸಿತ್ತು ಎಂದು ಮುಂದೆ ತಿಳಿಯೋಣ. ಇತ್ತ ಪಾಸ್ಟ್ನಲ್ಲಿ ಮನೆಯಲ್ಲಿದ್ದವರೆಲ್ಲ ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಅವರು, ಮನೆಯಲ್ಲಿದ್ದ ಆಹಾರವೆಲ್ಲ ಖಾಲಿಯಾಗುತ್ತಿದೆ, ನಾವು ಬದುಕಬೇಕೆಂದರೆ ಹೊರಗಡೆ ಹೋಗಿ ತಿನ್ನಲು ಏನನ್ನಾದರೂ ತರಲೇಬೇಕು ಎಂದು ಹೇಳ್ತಾರೆ. ಹೀಗೆ ಅವರ ಮಧ್ಯೆ ಮಾತುಕತೆಗಳಾದ ಮೇಲೆ ಒಂದು ಪ್ಲಾನ್ ಮಾಡ್ತಾರೆ. ಅದೇನೆಂದರೆ ಕಾರ್ನ ವಿಂಡ್ಶೀಲ್ಡ್ ಹಾಗೂ ಗ್ಲಾಸ್ಗೆಲ್ಲ ಪೇಂಟ್ ಹೊಡೆದು ಕೇವಲ GPS ಸಹಾಯದಿಂದ ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ. ಹೋಗುವಾಗ ಆ ಡೀಮನ್ ಆ ಕಾರ್ನ ಮೇಲೆಯೂ ತನ್ನ ಹಿಡಿತ ಸಾಧಿಸಿ ಅವರು ಸಾಯುವ ಹಾಗೆ ಮಾಡುತ್ತದೆ. ಆದರೆ ಅಷ್ಟರಲ್ಲಿ ಟಾಮ್ ಕಾರನ್ನು ವೇಗವಾಗಿ ಡ್ರೈವ್ ಮಾಡಿ GPS ಸಹಾಯದಿಂದ ಸೂಪರ್ ಮಾರ್ಕೆಟ್ನ ಬಳಿ ಬರ್ತಾನೆ. ಸ್ನೇಹಿತರೆ, ಈ ಟಾಮ್ ಈ ಸೂಪರ್ ಮಾರ್ಕೆಟ್ನಲ್ಲಿಯೇ ಕೆಲಸ ಮಾಡುತ್ತಿರುತ್ತಾನೆ. ಆದ್ದರಿಂದ ಅವನು ಅದರ ಬೀಗ ಓಪನ್ ಮಾಡಿ ಒಳಗೆ ಬಂದು ಎಲ್ಲ ಗ್ಲಾಸ್ ಕಿಟಕಿಗಳನ್ನು ಕ್ಲೋಸ್ ಮಾಡ್ತಾನೆ. ನಂತರ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದ ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ಏಕೆಂದರೆ ಆ ಜಾಗದಲ್ಲಿ ಅವರಿಗೆ ಬೇಕಾದ ಪ್ರತಿಯೊಂದು ವಸ್ತುವು ಇರುತ್ತದೆ. ಆಗ ಅವರು ಅದನ್ನೆಲ್ಲ ತುಂಬಿಕೊಳ್ಳುವಾಗ ಮ್ಯಾಲರಿಗೆ ಅಲ್ಲಿಯೇ ಇರುವ ಬರ್ಡ್ಗಳ ಕೇಜ್ ಕಾಣುತ್ತದೆ. ಸ್ನೇಹಿತರೆ, ಈ ಬರ್ಡ್ಗಳೇ ಈಗಲೂ ಮ್ಯಾಲರಿಯ ಜೊತೆ ಇರುವುದು ಎಂದು ನಮಗೆ ಗೊತ್ತಾಗುತ್ತದೆ. ಹೇಗೆ ಇರಬೇಕಾದ್ರೆ ಆ ಶಾಪ್ನ ಡೋರ್ ಅನ್ನು ಯಾರೋ ನಾಕ್ ಮಾಡ್ತಾರೆ.
ಆಗ ಗಾಬರಿಯಾದ ಎಲ್ಲರೂ ಆ ಡೋರ್ನ ಬಳಿ ಬಂದಾಗ ಡೋರ್ ನಾಕ್ ಮಾಡುತ್ತಿದ್ದ ವ್ಯಕ್ತಿ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಎಂದು ಕೇಳಿಕೊಳ್ತಾನೆ. ಇವನ ಧ್ವನಿಯನ್ನು ಚಾರ್ಲಿ ಗುರುತು ಹಿಡಿದು ಅವರಿಗೆ ಹೀಗೆ ಹೇಳ್ತಾನೆ, ಈತ ನನಗೆ ಪರಿಚಯ, ಈತನಿಗೆ ಸ್ವಲ್ಪ ತಲೆ ಸರಿಯಿಲ್ಲ, ಈತ ಹುಚ್ಚ, ಆದರೆ ಒಳ್ಳೆಯ ಮನುಷ್ಯನೆಂದು ಅವರಿಗೆ ಹೇಳ್ತಾನೆ. ಹೀಗೆ ಹೇಳುತ್ತಿದ್ದಂತೆ ಆ ವ್ಯಕ್ತಿ ಬಾಗಿಲನ್ನು ಓಪನ್ ಮಾಡಿಕೊಂಡು ಪೂರ್ತಿಯಾಗಿ ಒಳಗೆ ಬರಲು ಮುಂದಾಗ್ತಾನೆ. ಆಗ ಅವನು ನೀವೆಲ್ಲರೂ ಅದನ್ನು ನೋಡಲೇಬೇಕು, ಬನ್ನಿ ಎಂದು ತುಂಬಾ ವಿಚಿತ್ರವಾಗಿ ಆಡಲು ಶುರು ಮಾಡ್ತಾನೆ. ಆಗ ಚಾರ್ಲಿ ಈತನಿಂದ ಎಲ್ಲರೂ ಸಾಯುವುದು ಖಂಡಿತ ಎಂದು ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ. ಹೀಗೆ ಚಾರ್ಲಿ ಹೊರಗಡೆಯೇ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾನೆ ಹಾಗೂ ಎಲ್ಲರ ಪ್ರಾಣವನ್ನು ಉಳಿಸುತ್ತಾನೆ. ನಂತರ ಮನೆಗೆ ಬಂದ ಅವರು ನಮಗಾಗಿ ಸತ್ತು ಹೋದ ಚಾರ್ಲಿಯನ್ನು ನೆನೆದು ತುಂಬಾ ನೊಂದುಕೊಳ್ತಾರೆ. ಇತ್ತ ಪ್ರೆಸೆಂಟ್ನಲ್ಲಿ ಮ್ಯಾಲರಿ ಮತ್ತು ಮಕ್ಕಳು 24 ಗಂಟೆಗಳ ಜರ್ನಿಯನ್ನು ಮುಂದುವರಿಸುತ್ತಿರುತ್ತಾರೆ. ಹೀಗೆ ಹೋಗುವಾಗ ಅವರ ಬೋಟ್ ಒಂದು ಹಾಳಾಗಿರುವ ಟ್ರಕ್ಗೆ ಹೊಡೆದು ಬಾಯ್ ಬೋಟ್ನಿಂದ ನೀರಿಗೆ ಬೀಳ್ತಾನೆ. ಆಗ ಮ್ಯಾಲರಿ ಬಾಯ್ ಎಂದು ಕಿರುಚಾಡ್ತಾಳೆ. ಹಾಗೆಯೇ ಅವಳು ಅವನನ್ನು ಹಿಡಿದು ಬೋಟ್ನ ಒಳಗೆ ಎಳೆದುಕೊಳ್ತಾಳೆ. ಹೀಗೆ ಬಾಯ್ನ ಕೈನಲ್ಲಿದ್ದ ಊಟದ ಹಾಗೂ ಬ್ಲಾಂಕೆಟ್ನ ಬ್ಯಾಗ್ ನೀರು ಪಾಲಾಗಿ ಹೋಗುತ್ತದೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಮ್ಯಾಲರಿ ಮಕ್ಕಳ ಹೆಸರನ್ನು ಕೂಗದೆ ಬಾಯ್ ಗರ್ಲ್ ಎಂದೇ ಕೂಗುತ್ತಿರುತ್ತಾಳೆ. ಯಾಕೆ ಎಂದು ಮುಂದೆ ತಿಳಿಯೋಣ. ಹೀಗೆ ಬಾಯ್ ನೀರಿಗೆ ಬಿದ್ದ ಕಾರಣ ಅತಿಯಾದ ಚಳಿಯಿಂದ ನಡುಗುತ್ತಿರುತ್ತಾನೆ. ಆಗ ಮ್ಯಾಲರಿ ತುಂಬಾ ಸಮಯದ ನಂತರ ಒಂದು ದಡಕ್ಕೆ ಬರ್ತಾಳೆ. ಆಗ ಅವಳು ಯಾವುದೇ ಕಾರಣಕ್ಕೂ ಬೋಟ್ನಿಂದ ಇಳಿಯಬಾರದು ಹಾಗೂ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆಯಬಾರದು ಎಂದು ವಾರ್ನ್ ಮಾಡಿ ಬೋಟ್ಗೆ ಒಂದು ದಾರ ಕಟ್ಟಿ ದಾರವನ್ನೇ ಹಿಡಿದುಕೊಂಡು ತುಂಬಾ ದೂರ ಹೋಗ್ತಾಳೆ. ಹೀಗೆ ಹೋದ ಅವಳಿಗೆ ಒಂದು ಹಳೆಯ ಬಿಲ್ಡಿಂಗ್ ಸಿಗುತ್ತದೆ. ಆಗ ಮ್ಯಾಲರಿ ಅದಕ್ಕೆ ಆ ದಾರವನ್ನು ಕಟ್ಟಿ ಒಳಗೆ ಹೋಗ್ತಾಳೆ. ಹೋದ ಅವಳು ಸಿಕ್ಕ ಬ್ಲಾಂಕೆಟ್ಗಳನ್ನೆಲ್ಲ ತೆಗೆದುಕೊಂಡು ಅದೇ ದಾರ ಹಿಡಿದು ಬೋಟ್ನ ಕಡೆ ಹೋಗಲು ನೋಡ್ತಾಳೆ. ಅದೇ ಸಮಯಕ್ಕೆ ಗಾಳಿಯ ರೂಪದಲ್ಲಿರುವ ಡೀಮನ್ ಅವಳನ್ನು ಸಹ ಪೊಸೆಸ್ ಮಾಡಲು ನೋಡುತ್ತದೆ. ಆದರೆ ಆಗುವುದಿಲ್ಲ. ಆಗ ಮ್ಯಾಲರಿ ಹೆದರಿ ಅದರ ಸುತ್ತಮುತ್ತವೆಲ್ಲ ಫೈರ್ ಮಾಡಿ ಬೋಟ್ನ ಬಳಿ ಹೋಗಲು ಮುಂದಾಗ್ತಾಳೆ. ಈ ಫೈರ್ನ ಶಬ್ದವನ್ನು ಕೇಳಿದ ಗರ್ಲ್ ಮ್ಯಾಲರಿಗೆ ಏನಾಯಿತೆಂದು ಹಗ್ಗವನ್ನು ಕಟ್ಟಿಕೊಂಡು ನೋಡಲು ಹೋಗ್ತಾಳೆ. ಹೀಗೆ ಗರ್ಲ್ ದಾರಿ ತಪ್ಪಿ ಕಾಡಿನ ಮಧ್ಯೆ ಹೋಗ್ತಾಳೆ. ಹೋದ ಅವಳ ಬಳಿ ಡೀಮನ್ ಬರುತ್ತದೆ. ಅದೇ ಸಮಯಕ್ಕೆ ಅವಳು ಕಟ್ಟಿಕೊಂಡಿದ್ದ ಹಗ್ಗವನ್ನು ಎಳೆದ ಮ್ಯಾಲರಿ ತನ್ನ ಬಳಿ ಗರ್ಲ್ನನ್ನು ಎಳೆದುಕೊಳ್ತಾಳೆ. ನಂತರ ಯಾಕೆ ಬೋಟ್ನಿಂದ ಇಳಿದೆ ಎಂದು ಅವಳಿಗೆ ಬೈದು ಯಾವುದೇ ಕಾರಣಕ್ಕೂ ಬೋಟ್ನಿಂದ ಇಳಿಯಬಾರದೆಂದು ಅವರನ್ನು ಕರೆದುಕೊಂಡು ಹೋಗ್ತಾಳೆ. ಇತ್ತ ಪಾಸ್ಟ್ನಲ್ಲಿ ಒಲಿಂಪಿಯಾ ಬಾಗಿಲ ಬಳಿ ಹೆಲ್ಪ್ ಕೇಳಿಕೊಂಡು ಬಂದಿದ್ದ ಒಬ್ಬ ವ್ಯಕ್ತಿಯನ್ನು ಒಳಗೆ ಬರ ಮಾಡಿಕೊಳ್ತಾಳೆ. ಈ ವಿಷಯ ತಿಳಿದ ಮ್ಯಾಲರಿ ಗನ್ ಹಿಡಿದು ಅವನಿಗೆ ಹೆದರಿಸಿ ಒಲಿಂಪಿಯಾಗೆ ಬೈಯುತ್ತಾಳೆ. ಯಾಕೆ ಈ ರೀತಿ ಮಾಡಿದೆ, ನಮ್ಮನ್ನು ಕೇಳದೆ ಯಾಕೆ ಡೋರ್ ಓಪನ್ ಮಾಡಿದೆ ಎಂದು ಬೈದು ಅವನ ಕಣ್ಗಳನ್ನು ಚೆಕ್ ಮಾಡ್ತಾರೆ. ಆತ ಡೀಮನ್ಗೆ ಪೊಸೆಸ್ ಆಗಿಲ್ಲವೆಂದು ತಿಳಿದು ಎಲ್ಲರೂ ಸುಮ್ಮನಾಗ್ತಾರೆ. ಇತ್ತ ಮ್ಯಾಲರಿ ಒಲಿಂಪಿಯಾಗೆ ತುಂಬಾ ಬೈದಿದ್ದಕ್ಕಾಗಿ ಅವಳ ಬಳಿ ಹೋಗಿ ಮಾತನಾಡ್ತಾಳೆ. ಆಗ ಒಲಿಂಪಿಯಾ ಮ್ಯಾಲರಿಯ ಬಳಿ ಬಲವಂತವಾಗಿ ಒಂದು ಪ್ರಾಮಿಸ್ ಅನ್ನು ಮಾಡಿಸಿಕೊಳ್ತಾಳೆ. ಅದೇನೆಂದರೆ, ನನಗೇನಾದರೂ ಆದರೆ ನನ್ನ ಮಗುವನ್ನು ನೀನೇ ನಿನ್ನ ಮಗುವಂತೆ ನೋಡಿಕೊಳ್ಳಬೇಕು ಎಂದು. ಅದಕ್ಕೆ ಮ್ಯಾಲರಿಯೂ ಸಹ ಸರಿ ಎಂದು ಹೇಳ್ತಾಳೆ. ಮರುದಿನ ಮ್ಯಾಲರಿ ಮತ್ತು ಒಲಿಂಪಿಯಾ ಇಬ್ಬರಿಗೂ ಹೆರಿಗೆಯ ನೋವು ಶುರುವಾಗುತ್ತದೆ. ಒಲಿಂಪಿಯಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ಮ್ಯಾಲರಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಇತ್ತ ಮನೆಗೆ ಹೊಸದಾಗಿ ಬಂದಿದ್ದ ವ್ಯಕ್ತಿ ಮನೆಯ ವಿಂಡೋಗಳಿಗೆ ಕ್ಲೋಸ್ ಮಾಡಿದ್ದ ಎಲ್ಲ ಪೇಪರ್ಗಳನ್ನು ತೆಗೆದಾಕ್ತಾನೆ. ಆಗ ನಮಗೆ ಗೊತ್ತಾಗುತ್ತದೆ ಈತನು ಡೀಮನ್ಗೆ ಪೊಸೆಸ್ ಆಗಿದ್ದಾನೆ ಎಂದು. ಸ್ನೇಹಿತರೆ, ಈ ಡೀಮನ್ ಬುದ್ಧಿ ಸರಿಯಾಗಿ ಇರುವವರನ್ನು ಮಾತ್ರ ಪೊಸೆಸ್ ಮಾಡಿ ಸೂಸೈಡ್ ಮಾಡಿಕೊಳ್ಳುವ ಹಾಗೆ ಪ್ರೇರೇಪಿತ ಮಾಡುವುದು. ಹುಚ್ಚರನ್ನು ಪೊಸೆಸ್ ಮಾಡಿ ಸಾಯುವ ಹಾಗೆ ಮಾಡುವುದಿಲ್ಲ. ಬದಲಿಗೆ ಡೀಮನ್ ಹುಚ್ಚರನ್ನು ತನ್ನ ಅಸಿಸ್ಟೆಂಟ್ಗಳನ್ನಾಗಿ ಮಾಡಿಕೊಳ್ಳುತ್ತವೆ. ಅವರ ಕೆಲಸವೇನೆಂದರೆ ಅಡಗಿ ಕುಳಿತಿರುವ ಜನರನ್ನು ಹೊರಗೆಳೆಯುವ ಕೆಲಸ. ಅದೇ ಕೆಲಸವನ್ನು ಮ್ಯಾಲರಿ ಬೋಟ್ನಲ್ಲಿ ಹೋಗುವಾಗ ಒಬ್ಬ ಹುಚ್ಚ ಮಾಡಿದ. ಅದೇ ಕೆಲಸವನ್ನು ಮತ್ತೊಬ್ಬ ಹುಚ್ಚ ಸೂಪರ್ ಮಾರ್ಕೆಟ್ನಲ್ಲಿ ಮಾಡಿದ. ಅಂದರೆ ಈಗ ಮನೆ ಒಳಗೆ ಬಂದಿರುವ ವ್ಯಕ್ತಿಯೂ ಕೂಡ ಒಬ್ಬ ಹುಚ್ಚನೇ ಎಂದು ನಮಗೆ ಗೊತ್ತಾಗುತ್ತದೆ. ಈತ ಹಲವಾರು ಡೀಮನ್ಗಳ ಡ್ರಾಯಿಂಗ್ಗಳನ್ನು ಕೂಡ ಬರೆದಿರುತ್ತಾನೆ. ಅಂದರೆ ಈ ಡೀಮನ್ಗಳೇ ಮಾನವ ಸಂಕುಲವನ್ನು ನಾಶ ಮಾಡುತ್ತಿರಬಹುದಾ ಎಂದು ನಮಗೆ ಅನ್ನಿಸುತ್ತದೆ. ಆಗ ಟಾಮ್ಗೆ ಹೊಡೆದ ಆ ವ್ಯಕ್ತಿ ಮ್ಯಾಲರಿ ಮತ್ತು ಒಲಿಂಪಿಯಾಳ ಬಳಿ ಹೋಗ್ತಾನೆ. ಹೋಗಿ ಅವರ ಮಗುವನ್ನು ನೋಡಿದ ಅವನು ಅವರಿಗೆ, ನಿಮ್ಮ ಮಕ್ಕಳನ್ನು ಅವುಗಳಿಗೆ ತೋರಿಸಬೇಕು, ಅವುಗಳು ತುಂಬಾ ಸುಂದರವಾಗಿದೆ ಎಂದು ವಿಂಡೋಗೆ ಹಾಕಿದ್ದ ಪೇಪರ್ಗಳನ್ನೆಲ್ಲ ತೆಗೆದಾಕ್ತಾನೆ. ಆಗ ಒಲಿಂಪಿಯಾ ವಿಂಡೋದ ಮೂಲಕ ಡೀಮನ್ಗೆ
ಪೊಸೆಸ್ ಆಗಿಬಿಡ್ತಾಳೆ. ಆಗ ಒಲಿಂಪಿಯಾ ಮಗುವನ್ನು ಎತ್ತಿಕೊಂಡೇ ಸಾಯಲು ಹೋಗಲು ಮುಂದಾದಾಗ ಮ್ಯಾಲರಿ ಆ ಮಗುವನ್ನು ಕಿತ್ತುಕೊಳ್ತಾಳೆ. ಹೀಗೆ ಮಾಡಿದ ಕೂಡಲೇ ಒಲಿಂಪಿಯಾ ಆ ವಿಂಡೋದಿಂದಲೇ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ನಂತರ ಆ ಹುಚ್ಚ ಆ ಮನೆಯಲ್ಲಿದ್ದ ವಯಸ್ಸಾದ ಮಹಿಳೆಗೆ ಬಲವಂತವಾಗಿಯೇ ಆ ಡೀಮನ್ ಅನ್ನು ತೋರಿಸ್ತಾನೆ. ಅದನ್ನು ನೋಡಿದ ಆಕೆಯೂ ಕೂಡ ಕತ್ತರಿಯಿಂದ ಚುಚ್ಚಿಕೊಂಡು ಸಾವನ್ನಪ್ತಾಳೆ. ಹೀಗೆ ಅವನಿಂದ ಕೆಲವರು ಸತ್ತ ಮೇಲೆ ಆ ವ್ಯಕ್ತಿ ಬ್ಲಾಂಕೆಟ್ನ ಒಳಗೆ ಅಡಗಿರುವ ಮ್ಯಾಲರಿಯ ಬಳಿ ಹೋಗಲು ನೋಡ್ತಾನೆ. ಆಗ ಟಾಮ್ ಅವನನ್ನು ಸಾಯಿಸಿ ಮ್ಯಾಲರಿ ಮತ್ತು ಮಕ್ಕಳನ್ನು ಸೇವ್ ಮಾಡ್ತಾನೆ. ನಂತರ ಕಣ್ಣು ಮುಚ್ಚಿಕೊಂಡೇ ವಿಂಡೋವನ್ನು ಕ್ಲೋಸ್ ಮಾಡಿ ಅವರ ಪ್ರಾಣವನ್ನು ಉಳಿಸುತ್ತಾನೆ. ಹೀಗೆ ಮ್ಯಾಲರಿ ಮತ್ತು ಟಾಮ್ ಆ ಮಕ್ಕಳನ್ನು 5 ವರ್ಷಗಳ ಕಾಲ ತುಂಬಾ ಹುಷಾರಾಗಿ ನೋಡಿಕೊಳ್ತಾರೆ. ಸ್ನೇಹಿತರೆ, ಮ್ಯಾಲರಿಯ ಜೊತೆ ಇರುವ ಗರ್ಲ್ ಒಲಿಂಪಿಯಾಳ ಮಗಳೇ ಆಗಿದ್ದಾಳೆ ಹಾಗೂ ಬಾಯ್ ಮ್ಯಾಲರಿಯ ಮಗನಾಗಿದ್ದಾನೆ. ಹೀಗೆ ಇವರು ಒಂದು ಮನೆಯಲ್ಲಿರದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಒಂದು ಸೇಫ್ ಝೋನ್ ಅನ್ನು ಹುಡುಕುತ್ತಿರುತ್ತಾರೆ. ಅದಕ್ಕಾಗಿ ಟಾಮ್ ವಾಕಿ ಟಾಕಿಯ ಮುಖಾಂತರ ಒಂದು ಸುರಕ್ಷಿತ ಸ್ಥಳಕ್ಕಾಗಿ ಪ್ರಯತ್ನ ಪಡುತ್ತಿರುತ್ತಾನೆ. ಆದರೆ ಏನು ಪ್ರಯೋಜನವಾಗುತ್ತಿರಲಿಲ್ಲ. ಇತ್ತ ಡೀಮನ್ನ ಪರವಾಗಿರುವ ಹುಚ್ಚರು ಅಡಗಿಕೊಂಡಿರುವ ಜನರನ್ನೆಲ್ಲ ಹುಡುಕಾಡುತ್ತಿರುತ್ತಾರೆ. ಅವರಿಂದ ಮ್ಯಾಲರಿ ಮತ್ತು ಟಾಮ್ ಮಕ್ಕಳನ್ನು ಕಾಪಾಡುತ್ತಲೇ ಇರುತ್ತಾರೆ. ಹೀಗೆ ಇರಬೇಕಾದ್ರೆ ಟಾಮ್ಗೆ ವಾಕಿ ಟಾಕಿಯಿಂದ ಒಂದು ಧ್ವನಿ ಕೇಳುತ್ತದೆ. ಆ ಮಾತನ್ನು ನಾವು ಮೂವಿಯ ಮೊದಲ ಸೀನ್ನಲ್ಲಿ ಕೇಳಿದ ನಮ್ಮ ಜಾಗಕ್ಕೆ ಬನ್ನಿ ಎಂಬ ಮಾತೆ ಆಗಿದೆ. ಆಗ ಟಾಮ್ ನಾವು ರಿವರ್ನಿಂದ ಬಂದ ಮೇಲೆ ನಿಮ್ಮ ಜಾಗ ಕಂಡು ಹಿಡಿಯುವುದು ಹೇಗೆ ಎಂದು ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ನೀವು ರಭಸವಾಗಿ ಹರಿಯುವ ನದಿಯ ಜಾಗ ದಾಟಿದರೆ ಜೋರಾದ ಪಕ್ಷಿಗಳ ಕೂಗಾಟ ಕೇಳುತ್ತದೆ. ಅದೇ ನಮ್ಮ ಬ್ಲೈಂಡ್ ಸ್ಕೂಲ್. ಅಲ್ಲಿಗೆ ಬಂದರೆ ನೀವು ಸುರಕ್ಷಿತ ಎಂದು ಹೇಳ್ತಾರೆ. ಆಗ ಆ ಮಾತುಗಳನ್ನು ಕೇಳಿದ ಅವರು ನಮಗೊಂದು ಸುರಕ್ಷಿತ ಸ್ಥಳ ಸಿಕ್ಕಿತು ಎಂದು ತುಂಬಾ ಸಂತೋಷ ಪಡುವಾಗ ಅವರ ಮನೆಯನ್ನು ಹುಚ್ಚರು ಸುತ್ತುವರಿಯುತ್ತಾರೆ. ಅದನ್ನು ತಿಳಿದ ಟಾಮ್ ಮ್ಯಾಲರಿ ಮತ್ತು ಮಕ್ಕಳನ್ನು ಹಿಂದೆ ಬಾಗಿಲಿನಿಂದ ಕಳಿಸಿ ಟಾಮ್ ಅವರ ಮುಂದೆ ಬರ್ತಾನೆ. ಆಗ ಅವರು ಟಾಮ್ನನ್ನು ಸಾಯಿಸಲು ಮುಂದಾದಾಗ ಟಾಮ್ ಅವರಿಗೆ ಶೂಟ್ ಮಾಡ್ತಾನೆ. ಆಗ ಅವರು ಮ್ಯಾಲರಿ ಮತ್ತು ಮಕ್ಕಳು ಹೋಗುತ್ತಿರುವುದನ್ನು ಕಂಡು ಕೊಲ್ಲಲು ಹೋಗುವಾಗ ಕಣ್ಣಿನ ಬಟ್ಟೆ ತೆಗೆದ ಟಾಮ್ ಅವರೆಲ್ಲರನ್ನು ಕೊಂದು ಹಾಕ್ತಾನೆ. ಈ ಸಮಯದಲ್ಲಿ ಟಾಮ್ನನ್ನು ಕಳೆದುಕೊಂಡ ಮ್ಯಾಲರಿ ತುಂಬಾ ನೊಂದುಕೊಂಡು ಅಳುತ್ತಾಳೆ. ನಂತರ ತನ್ನ ಮಕ್ಕಳ ಮುಂದೆ ಬಂದು ಮೂವಿಯ ಮೊದಲಲ್ಲಿ ಹೇಳಿದ ಮಾತುಗಳನ್ನೇ ಹೇಳ್ತಾಳೆ. ಆಗ ನಮಗೆ ಗೊತ್ತಾಗುತ್ತದೆ ಈ ಸೀನೆ ಮೂವಿಯಲ್ಲಿ ನೋಡಿದ ಮೊದಲ ಸೀನ್ ಎಂದು. ಹೀಗೆ ಅಲ್ಲಿಂದ ಸೇಫ್ ಝೋನ್ಗೆ ಹೊರಟ ಅವರು 42 ಗಂಟೆಗಳ ನದಿಯ ಜರ್ನಿಯನ್ನು ಮುಂದುವರೆಸುತ್ತಲೇ ಇರುತ್ತಾರೆ. ಹೀಗೆ ಹೋಗುವಾಗ ನದಿ ಪ್ರವಾಹದಂತೆ ಹರಿಯುತ್ತಿರುವ ಜಾಗದ ಸುಳಿವು ಮ್ಯಾಲರಿಗೆ ತಿಳಿಯುತ್ತದೆ. ಆಗ ಅವಳು ತನ್ನ ಮಕ್ಕಳಿಗೆ ಧೈರ್ಯ ತುಂಬಿ ಬೋಟನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂದು ಹೇಳಿ ಆ ಜಾಗದಲ್ಲಿ ಹೋಗಲು ಮುಂದಾಗ್ತಾಳೆ. ಹೀಗೆ ಹೋಗುವಾಗ ನದಿಯ ರಭಸಕ್ಕೆ ಬೋಟ್ ಮೊಗಚಿಕೊಳ್ಳುತ್ತದೆ. ಆಗ ಎಲ್ಲರೂ ನೀರಿಗೆ ಬೀಳ್ತಾರೆ. ಆಗ ಬಾಯ್ ಮ್ಯಾಲರಿ ಎಂದು ಜೋರಾಗಿ ಕಿರುಚಾಡುತ್ತಿದ್ದ ಕಾರಣ ಮ್ಯಾಲರಿಗೆ ಬಾಯ್ ಸಿಗುತ್ತಾನೆ. ಆದರೆ ಗರ್ಲ್ ಸಿಗುವುದಿಲ್ಲ. ಆಗ ಮ್ಯಾಲರಿ ಗರ್ಲ್ ಎಂದು ಕಿರುಚಾಡುವಾಗ ಅವಳಿಗೆ ಸೈಕಲ್ ಬೆಲ್ನ ರಿಂಗ್ ಕೇಳುತ್ತದೆ. ಈ ಬೆಲ್ಲನ್ನು ನಾನೇ ಗರ್ಲ್ಗೆ ಕೊಟ್ಟಿದ್ದದ್ದು ಎಂದು ತಿಳಿದ ಮ್ಯಾಲರಿ ಹಾಗೆಯೇ ರಿಂಗ್ ಮಾಡುತ್ತಲೇ ಇರು ಎಂದು ದಡಕ್ಕೆ ಬರ್ತಾಳೆ. ಆಗ ನಮಗೆ ದಡದಲ್ಲಿ ಇರುವ ಗರ್ಲ್ ಕಾಣ್ತಾಳೆ ಹಾಗೂ ಗರ್ಲ್ ಆ ಬರ್ಡ್ ಬಾಕ್ಸ್ ಅನ್ನು ಸಹ ಹಿಡಿದುಕೊಂಡಿರ್ತಾಳೆ. ಆಗ ಅವಳ ಬಳಿ ಬಂದ ಮ್ಯಾಲರಿ ಗರ್ಲ್ನನ್ನು ಸೇರುತ್ತಾಳೆ. ಅದರಿಂದ ಮ್ಯಾಲರಿಗೆ ಸಮಾಧಾನವಾಗುತ್ತದೆ. ಆಗ ಅವರಿಗೆ ತಮ್ಮ ಬಳಿ ಇರುವ ಪಕ್ಷಿಗಳ ಕಿರುಚಾಟ ಕೇಳುತ್ತವೆ. ಆಗ ಮ್ಯಾಲರಿಗೆ ಗೊತ್ತಾಗುತ್ತದೆ ನಮ್ಮ ಸುತ್ತಮುತ್ತವೇ ಆ ಡೀಮನ್ ಇದೆ ಎಂದು. ಹೀಗೆ ಅವರು ಹೋಗುವಾಗ ಮ್ಯಾಲರಿ ಒಂದು ಗುಡ್ಡದಿಂದ ಕೆಳಗೆ ಜಾರಿ ಬೀಳ್ತಾಳೆ. ಈ ಸಮಯದಲ್ಲಿ ಮೂವರು ಕೂಡ ಬೇರೆಯಾಗಿ ಹೋಗ್ತಾರೆ. ಆಗ ಡೀಮನ್ ಮಕ್ಕಳ ಬಳಿ ಮ್ಯಾಲರಿಯ ರೀತಿ ಮಾತನಾಡಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆಯಬೇಕೆಂದು ಹೇಳುತ್ತದೆ. ಆಗ ಮಕ್ಕಳು ಡೀಮನ್ನ ಜೊತೆ ಮಾತನಾಡುತ್ತಿರುವುದನ್ನು ಕೇಳಿದ ಮ್ಯಾಲರಿ ತನ್ನ ಮಕ್ಕಳಿಗೆ ಕೂಗಿ ಹೇಳ್ತಾಳೆ, ಮಾತನಾಡುತ್ತಿರುವುದು ನಾನಲ್ಲ, ದಯವಿಟ್ಟು ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆಯಬೇಡಿ ಎಂದು ಹೇಳ್ತಾಳೆ. ಆಗ ಇವಳ ಮಾತನ್ನು ಕೇಳಿದ ಬಾಯ್ ಆ ಬಟ್ಟೆಯನ್ನು ತೆಗೆಯದೆ ತನ್ನ ಬಳಿ ಇದ್ದ ಬೆಲ್ಲನ್ನು ರಿಂಗ್ ಮಾಡಲು ಶುರು ಮಾಡ್ತಾನೆ. ಆಗ ಮ್ಯಾಲರಿಗೆ ಆ ಶಬ್ದದಿಂದ ಬಾಯ್ ಸಿಗ್ತಾನೆ. ಆದರೆ ಗರ್ಲ್ ಮಾತ್ರ ಮಾತನಾಡುತ್ತಿರುವುದು ಮ್ಯಾಲರಿಯೇ ಎಂದು ನಂಬಿರುತ್ತಾಳೆ. ಆಗ ಗರ್ಲ್ ಕಣ್ಣನ್ನು ಬಿಡುವಷ್ಟರಲ್ಲಿ ಗರ್ಲ್ ತನ್ನ ಬಳಿ ಬರುವಂತಹ ಮಾತುಗಳನ್ನು ಮ್ಯಾಲರಿ ಆಡ್ತಾಳೆ. ಆಗ ಗರ್ಲ್ ಕಣ್ಣನ್ನು ಮುಚ್ಚಿಕೊಂಡೆಯೇ ಮ್ಯಾಲರಿಯ ಬಳಿ ಬರ್ತಾಳೆ.
ಅದರಿಂದ ಮ್ಯಾಲರಿಗೆ ತುಂಬ ಸಂತೋಷವಾಗುತ್ತದೆ. ಆಗ ಅವಳಿಗೆ ಪಕ್ಷಿಗಳ ಅತಿಯಾದ ಕೂಗಾಟ ಕೇಳುತ್ತದೆ. ಅಲ್ಲಿಗೆ ಹೋಗಲು ಮುಂದಾದಾಗ ಅವಳ ಬಳಿಗೆ ಡೀಮನ್ಗಳು ಬರಲು ಶುರು ಮಾಡುತ್ತವೆ. ಅಷ್ಟರಲ್ಲಿ ಮ್ಯಾಲರಿ ಪಕ್ಷಿಯ ಕೂಗಾಟ ಕೇಳುತ್ತಿದ್ದ ಒಂದು ಬಿಲ್ಡಿಂಗ್ನ ಬಳಿ ಬರ್ತಾಳೆ. ಆದರೆ ಆ ಬಿಲ್ಡಿಂಗ್ನವರು ಏನೇ ಮಾಡಿದರೂ ಡೋರನ್ನು ಓಪನ್ ಮಾಡುವುದಿಲ್ಲ. ಆಗ ಮ್ಯಾಲರಿ ದಯವಿಟ್ಟು ನನ್ನ ಮಕ್ಕಳನ್ನಾದರೂ ಒಳಗೆ ಕರೆದುಕೊಳ್ಳಿ ಎಂದು ಕಿರುಚಾಡ್ತಾಳೆ. ಈ ಮಾತನ್ನು ಕೇಳಿದ ಅವರು ಆ ಡೋರನ್ನು ಓಪನ್ ಮಾಡಿ ಅವರನ್ನು ಒಳಗೆ ಬರ ಮಾಡಿಕೊಳ್ತಾರೆ. ಆಗ ಅವರ ಕಣ್ಣನ್ನು ಚೆಕ್ ಮಾಡಿದ ಅವರು ಮ್ಯಾಲರಿ ಮತ್ತು ಮಕ್ಕಳನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈ ಜಾಗ ಬ್ಲೈಂಡ್ ಸ್ಕೂಲ್ ಆಗಿದ್ದು ಈ ಸ್ಕೂಲ್ನ ಮುಖ್ಯಸ್ಥರು ಬದುಕಿರುವ ಜನರಿಗೆ ಆಶ್ರಯ ಕೊಟ್ಟಿರುತ್ತಾರೆ. ಹಾಗೂ ಮರ ಗಿಡಗಳಿಂದಲೇ ಈ ಬಿಲ್ಡಿಂಗ್ ಕವರ್ ಆಗಿರುವುದರಿಂದ ಈ ಜಾಗ ಸೇಫ್ ಎಂದು ಮ್ಯಾಲರಿಗೆ ಗೊತ್ತಾಗುತ್ತದೆ. ಆಗ ಅವಳ ಎದುರಿಗೆ ಒಬ್ಬಳು ಡಾಕ್ಟರ್ ಬರ್ತಾಳೆ. ಸ್ನೇಹಿತರೆ, ಈಕೆ ಮೂವಿಯ ಮೊದಲಲ್ಲಿ ಮ್ಯಾಲರಿಗೆ ಚೆಕಪ್ ಮಾಡಿದ ಡಾಕ್ಟರೇ ಆಗಿದ್ದಾಳೆ. ಬಂದ ಆಕೆ ಮ್ಯಾಲರಿ ಜೊತೆ ಮಾತನಾಡಿ ಮಕ್ಕಳ ಹೆಸರೇನೆಂದು ಕೇಳ್ತಾಳೆ. ಆಗ ಮ್ಯಾಲರಿ ಮೊದಲ ಬಾರಿಗೆ ಅವರ ಹೆಸರನ್ನು ರಿವೀಲ್ ಮಾಡ್ತಾಳೆ. ಗರ್ಲ್ನ ಹೆಸರು ಅವಳ ತಾಯಿಯ ಹೆಸರೇ ಆದ ಒಲಿಂಪಿಯಾ. ತನ್ನ ಹೆಸರನ್ನು ಕೇಳಿದ ಗರ್ಲ್ ತುಂಬ ಸಂತೋಷವಾಗ್ತಾಳೆ. ಬಾಯ್ನ ಹೆಸರು ತಮ್ಮನ್ನೆಲ್ಲ ರಕ್ಷಿಸಿದ ಟಾಮ್ನ ಹೆಸರೇ ಆಗಿದೆ. ಹೀಗೆ ತಮ್ಮ ಹೆಸರನ್ನು ಕೇಳಿದ ಮಕ್ಕಳಿಗೆ ತುಂಬ ಖುಷಿಯಾಗುತ್ತದೆ. ಸ್ನೇಹಿತರೆ, ಮ್ಯಾಲರಿ ಏಕೆ ತನ್ನ ಮಕ್ಕಳ ಹೆಸರನ್ನು ಕೂಗುತ್ತಿರಲಿಲ್ಲವೆಂದರೆ ಡೀಮನ್ ಅವರ ಹೆಸರುಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆಲ್ಲಿ ತೊಂದರೆ ಮಾಡುವುದು ಎಂದು ಅವರ ಹೆಸರನ್ನು ಮ್ಯಾಲರಿ ಗುಟ್ಟಾಗಿ ಇಟ್ಟಿರುತ್ತಾಳೆ. ಹೀಗೆ ಆಟವೇ ಆಡಿರದ ತನ್ನ ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಿ ಮ್ಯಾಲರಿ ತುಂಬ ಸಂತೋಷ ಪಡ್ತಾಳೆ. ನಂತರ ಬಾಕ್ಸ್ನಲ್ಲಿದ್ದ ಬರ್ಡ್ಗಳನ್ನು ಮ್ಯಾಲರಿ ಆ ಜಾಗಕ್ಕೆ ಬಿಡ್ತಾಳೆ. ಸ್ನೇಹಿತರೆ, ಡೀಮನ್ಗಳು ಅವರ ಸುತ್ತಮುತ್ತವಿದ್ದರೆ ಈ ಪಕ್ಷಿಗಳು ಒಂದೇ ಸಮನೆ ಕಿರುಚಾಡಲು ಶುರು ಮಾಡುತ್ತವೆ. ಆಗ ಅಲ್ಲಿರುವ ಬ್ಲೈಂಡ್ ಸ್ಕೂಲ್ನ ಅಂಧರು ಕಣ್ಣು ಕಾಣುವವರಿಗೆ ಕಣ್ಣನ್ನು ಮುಚ್ಚಿಸಿ ಅವರನ್ನು ಕಾಪಾಡುತ್ತಾರೆ. ಅಲ್ಲಿಗೆ ಬರ್ಡ್ ಬಾಕ್ಸ್ ಮೂವಿ ಎಂಡ್ ಆಗುತ್ತದೆ.